ವೆಲ್ಕಮ್ ಬ್ಯಾಕ್ ಟು ಮುತ್ತು ಸಂಸಾರ ವ್ಲಾಗ್ಸ್. ತಾವೆಲ್ಲರೂ ಹೇಗಿದ್ದೀರಿ? ನೋಡಿ, ಇಲ್ಲಿ ಚಿನ್ನು ಹಾಗೂ ಹಸ್ಬೆಂಡ್ ನಾಗಸನ್ನಿಧಿಗೆ ಬೊಂಡದ ಅಭಿಷೇಕ ಮಾಡಲು ಬಂದಿದ್ದಾರೆ. ನನಗೆ ಹಾಗೂ ಸ್ವೀಟಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಇರುವುದಿದು, ಹಾಗೂ ಪ್ರತಿ ವರ್ಷ ನಾವು ಇಲ್ಲಿಗೆ ಬಂದು ಬೊಂಡದ ಅಭಿಷೇಕವನ್ನು ಕೊಡ್ತಾ ಇದ್ದೇವೆ. ಅರಸಿನ ಎಲೆಯದ್ದು ತಿಂಡಿ ಮಾಡುದು. ಹಾಗೆ ನಮ್ಮ ಮನೆಯಲ್ಲಿ ನಾವು ನೆಟ್ಟಿದ್ದೇವೆ ಅದು ಅರಸಿನ ಗಿಡ. ನೋಡಿ, ಇಲ್ಲಿ ಉಂಟು, ಇಲ್ಲಿ ಉಂಟು, ಮತ್ತು ಆಚೆ ಸ್ವಲ್ಪ ಇದೆ. ಹಾಗೆ ಅದಕ್ಕೆ ಈಗ ಕಟ್ಟಿಂಗ್ ಮಾಡಲಿಕ್ಕೆ ನಮ್ಮ ಮಗಳು ಬಂದಿದ್ದಾಳೆ. ನೋಡಿ, ಬುಟ್ಟಿ ಹಿಡ್ಕೊಂಡು ಬಂದಿದ್ದಾಳೆ, ದೊಡ್ಡ ಬುಟ್ಟಿ ಹಿಡ್ಕೊಂಡು. ಕಟ್ ಮಾಡುವ, ಬಾ. ಹಾಗೆ ಬಂದು ಮಾಡಬೇಡ, ಒಳ್ಳೆ ಇದೆ ನೋಡಿ, ಸೂಪರ್ ಇದೆ, ಚಂದ ಉಂಟು ಹೇಗೆ ಪರಿಮಳ ಬರ್ತದೆ ನೋಡಿ. ಇದು ಇನ್ನೊಂದು ಕಡೆಯಲ್ಲಿ ನಮ್ಮ ಗಿಡ ಆಗಿದೆ ನೋಡಿ. ಒಳ್ಳೊಳ್ಳೆ ಎಲೆಯನ್ನು ತೆಗಿಯೋ. ಓಕೆ, ಸಾಕು. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಾಗೂ ಬೆಳಗ್ಗೆ ನೋಡಿ, ಬೆಳಿಗ್ಗೆ ಎಲ್ಲರದ್ದು ಕೂಡ ಮನೆಯಲ್ಲಿ ಸ್ನಾನ ಆಯಿತು. ಹಾಗೂ ಚಿನ್ನು ಮತ್ತೆ ನನ್ನ ಹಸ್ಬೆಂಡ್ ಇಲ್ಲಿ ಹೋದ್ರು, ದೇವರಿಗೆ ಬೊಂಡದ ಅಭಿಷೇಕ ಎಲ್ಲ ಮಾಡಿಸಲಿಕ್ಕೆ ಹೋಗಿದ್ರು. ಹಾಗೆ ಇಲ್ಲಿ ನಮ್ಮ ಹತ್ತಿರವೇ ಅಲ್ಲಿ ಒಂದು ದೇವಸ್ಥಾನ ಉಂಟು, ಸೊ ಅಲ್ಲಿಗೆ ಹೋಗಿ ಬಂದ್ರು. ಹಾಗೆ ನಾನು ಬೆಳಿಗ್ಗೆ ಕೆಲಸ ಮಾಡ್ತೇನೆ ನಿಮ್ಮ ಜೊತೆ ಇವತ್ತು ಫುಲ್ ಬೆಳಿಗ್ಗೆಯಿಂದ ಸಂಜೆ ತನಕ ಅಂತ ಹೇಳುದಿಲ್ಲ, ರಾತ್ರಿ ತನಕ ಕೂಡ ವಿಡಿಯೋದಲ್ಲಿ ಇವತ್ತಿದ್ದೇನೆ. ಓಕೆ, ಆಮೇಲೆ ಏನೆಲ್ಲ ಅಡಿಗೆ ಮಾಡ್ತೇನೆ ಅದನ್ನೆಲ್ಲವನ್ನು ತೋರಿಸ್ತೇನೆ. ಬೆಳಿಗ್ಗೆ ಹಸ್ಬೆಂಡ್ ಕೂಡ ನಮ್ದು ಇನ್ಸ್ಟಾಕ್ಕೆ ಕೂಡ ಕೆಲವು ಪಿಕ್ ಅನ್ನು ನಾವು ರೀಲ್ಸಿಗೋಸ್ಕರ ಕ್ಯಾಪ್ಚರ್ ಮಾಡಿದ್ದೇವೆ. ಅಂದ್ರೆ ನಮ್ಮ ತೋಟಕ್ಕೆಲ್ಲ ಹೋಗಿ ಅರಸಿನ ಎಲೆಲ್ಲ ತೆಗೆದು ಅದ್ರದ್ದು ಕೂಡ ಕೆಲವೆಲ್ಲ ಕ್ಲಿಪ್ಪಿಂಗ್ಸ್ ಮಾಡಿವೆ. ಸೊ ಅದನ್ನು ಇದಕ್ಕೆ ಕೂಡ ಆ್ಯಡ್ ಮಾಡ್ತಾ ಇದ್ದೇವೆ. ಹಾಗೂ ಈಗ ಇದು ಕಂಟಿನ್ಯೂ ವ್ಲಾಗ್ ಆಗ್ತಾ ಉಂಟು ನೋಡಿ. ಕಟ್ಲೆ ಎಲ್ಲ ತೊಳೆದಾಯ್ತು, ಈಗ ಸ್ಪೀಡಲ್ಲಿ ನನ್ನ ಕೆಲಸ ಆಗ್ಬೇಕು, ಇಲ್ಲದಿದ್ರೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಮಧ್ಯಾಹ್ನಕ್ಕೆ ಅಡಿಗೆ ಆಗ್ಬೇಕಲ್ಲ. ಕಟ್ಲೆಯನ್ನೆಲ್ಲ ತೊಳೆದು ಇದನ್ನು ಫಸ್ಟ್ ಕುಕ್ಕರಲ್ಲಿ ಒಮ್ಮೆ ಬೇಯಿಸಿ ಇಟ್ಕೊಂಡು, ಇಲ್ಲೆಲ್ಲ ಸ್ವಲ್ಪ ಮೆಸಪ್ ಆಗಿದೆ. ಸೊ ಈಗ ಬೇಗ ಬೇಗ ಕ್ಲೀನಿಂಗ್ ಮಾಡ್ಬೇಕು. ಯಾಕೆ ಹೇಳಿದ್ರೆ ಮನೆಯ ಒಳಗಿನಿಂದಲೇ ನಮ್ದು ಕ್ಲೀನಿಂಗ್ ಆಯ್ತು. ಆಮೇಲೆ 2 ಪುಟ್ಟ ಮರಿಗಳು ಉಂಟಲ್ಲ, ಅದನ್ನು ಕೂಡ ಸ್ವಲ್ಪ ಕೇರ್ ತಕೊಳ್ಬೇಕಲ್ಲ, ಅದನ್ನು ಸಹ ನೋಡುದಾಯ್ತು ಬೆಳಿಗ್ಗೆಯಿಂದ. ಮತ್ತೆ ಬೆಳಿಗ್ಗೆ ತಿಂಡಿ ಕೂಡ ಆಯ್ತು, ಬ್ರೇಕ್ಫಾಸ್ಟ್ ಆಯ್ತು. ಇನ್ನು ಅಡಿಗೆದು ಕೆಲಸ ಶುರು ಆಗ್ತಾ ಉಂಟು. ಹಾಗೂ ಕಡ್ಲೆಯನ್ನು ಈಗ ನಾನೊಂದು 10 ವಿಸಿಲ್ ಆದ್ರೂ ಇಡ್ತೇನೆ, ಅದಕ್ಕೆ ನನಗೆ ಸ್ವಲ್ಪ ಬಾಯ್ಲ್ ಆಗ್ಬೇಕು. ಮತ್ತೆ ತರಕಾರಿಯನ್ನು ಬೇರೆ ಬೇರೆ ಬೇಯಿಸ್ತೇನೆ. ಓಕೆ, ನೋಡಿ, ಹರಿವೆದಂಟು ಒಳ್ಳೆ ಟೇಸ್ಟ್ ಆಗ್ತಮ್ಮ. ಸಭೆಯಲ್ಲಿ ಪದಾರ್ಥ ಮಾಡಿದ್ರೆ ಗಸಿ ಮಾಡಬೇಕು ಒಳ್ಳೆ. ಒಂದು ಕಡ್ಲೆ ಮತ್ತೆ ಇದು ಎಂತ ಹರಿವೆದಂಟು. ಆಮೇಲೆ ನಾನು ವಾಯ್ಸ್ ಕೇಳದಿದ್ರು ಕೂಡ ವಾಯ್ಸ್ ಓವರ್ ಕೊಡ್ತೇನೆ ಆಯ್ತು. ಯಾಕಂದ್ರೆ ಮೈಕ್ ಇಟ್ಕೊಳ್ಬೇಕಿತ್ತು, ಕೇಳ್ಬೋದು. ಎಷ್ಟು ವಿಸಿಲ್ ಆಯ್ತು? ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ. ಇನ್ನೆರಡು ಎಷ್ಟು ಆಯ್ತು ವಿಸಿಲ್? 10 ಕಳಿತು. ಆಫ್ ಮಾಡಿ. ಕಡ್ಲೆ ಮತ್ತೆ ಹರಿವೆದಂಟು ಮತ್ತೆ ಪೊಟೊಟೊ ಎಲ್ಲ ಹಾಕಿದೆ, ಅದೊಂದು ಕಸಿ ಮಾಡುದು. ಹಾಗೆ ಈಗ ತೆಂಗಿನಕಾಯಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಅಂಬಟ್ಟೆ ಇದು ಈಗ ಒಂದು ಬೆಂಡೆಕಾಯಿ ಮತ್ತೆ ಇದನ್ನು ಹಾಕಿ ಒಂದು ಎಂತ ಹೇಳೋದು, ನಮ್ಮಲ್ಲಿ ಮೆಣಸುಕಾಯಿ ಅಂತ ಹೇಳ್ತಾರೆ, ಅದನ್ನು ಮಾಡಲಿಕ್ಕೆ ಉಂಟು. ಇದೀಗ ಬೆಂಡೆಕಾಯಿದು ಒಂದು ಗುದ್ವಾಸಿ ಉಂಟು, ಅದೆಲ್ಲ ನೀವು ರೀಲ್ಸ್ ಅಲ್ಲಿ ನೋಡಿ ಆಯ್ತಾ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರ್ತದೆ ನಮ್ಮ ರೀಲ್ಸ್. ಸೊ ಯಾರೆಲ್ಲ ಇನ್ನು ಕೂಡ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ. ಮತ್ತೆ ನಿಮಗೆ ಒಳ್ಳೊಳ್ಳೆ ರೀಲ್ಸ್ ಅನ್ನು ನೋಡ್ಬೋದು. ಹೆಚ್ಚಿನ ರೀಲ್ಸ್ ಅಲ್ಲಿ ನಮ್ದು ಮಿಲಿಯನ್ಸ್ ಹೋಗ್ತಾ ಉಂಟು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಯಾವ್ದು ಕರಿ ಇದು? ಬೆಂಡೆಕಾಯಿ ಮತ್ತೆ ಅಂಬಟೆದು ಒಂದು ಮೆಣಸುಕಾಯಿ ಮಾಡುದು ಗೈಸ್. ಮತ್ತೆ ನಮ್ದು ಲಾಸ್ಟ್ ಟೈಮ್ ಎಲ್ಲ ಹಬ್ಬದ ವಿಡಿಯೋ ನೋಡಿದಿರ್ಬೋದು ನೀವು. ಎಲ್ಲರೂ ರೆಸಿಪಿ ಕೇಳಿದ್ದೀರಿ, ಅದನ್ನ ಇನ್ನೊಮ್ಮೆ ರೆಸಿಪಿ ಹಾಕುವ ಆಯ್ತಾ, ಆರಾಮ್ಸಲ್ಲಿ ಹಾಕುವ. ಒಳ್ಳೆ ಸಿಹಿ ಉಂಟಲ್ಲ ಚಿನ್ನು, ಅಂಬಟೆ, ಸಿಹಿ ಅಂಬಟೆ. ಒಂದೊಂದು ಅಡಿಗೆ ಆಗ್ತಾ ಉಂಟು ಫ್ರೆಂಡ್ಸ್. ಈಗ ಒಂದು ರೆಡಿ ಆಯಿತು. ನೋಡಿ, ಇದು ಕಟ್ಲೆ ಎಲ್ಲ ಈಗ ಕಣ್ಣ ಮತ್ತೆ ತೋರಿಸಿ ಉಂಟು. ಯಾಕೆ ಹೇಳಿದೆ, ಅದು ಇನ್ನು ಒಗ್ಗರಣೆ ಎಲ್ಲ ಕೊಡ್ಲಿಕ್ಕೆ ಉಂಟು. ನೋಡಿ, ಒಂದು ರೆಡಿ ಆಯಿತು. ಗಸಿ ಇದು ಕಟ್ಲೆ ಅರಿವೆದಂಟು. ಅರಿವೆ ಅಂದರೆ ಇದು ಗೊತ್ತಾಯ್ತು, ಅರಿವೆದಂಟು ಒಳ್ಳೆ ಆಗ್ತದೆ. ಅದನ್ನು ಮತ್ತೆ ಸ್ವಲ್ಪ ಮಿಕ್ಸ್ ತರಕಾರಿ ಕೂಡ ಉಂಟು, ಅದೆಲ್ಲ ಹಾಕಿದ್ದೇವೆ. ಒಗ್ಗರಣೆ ಕೊಡ್ಲಿಕ್ಕೆ ಉಂಟು. ಇನ್ನು ನಾನು ಒಂದು ಬೆಂಡೆಕಾಯಿ ಎಲ್ಲ
ಮೆಣಸ್ಕಾಯಿ ರೆಡಿ ಮಾಡ್ತೇನೆ, ಬೆಂಡೆಕಾಯಿ ಹಾಗೂ ಅಂಪಟ್ಟಿ ಹಾಗೂ ಎಲ್ಲ ಇನ್ನೂ ಉಂಟು. ಇಷ್ಟು ಕೆಲಸ ಹಾಗೆ ಉಂಟಲ್ಲ, ಇದೆಲ್ಲ ಹಾಗೆ ಇನ್ನು ನಾನು ನೆಕ್ಸ್ಟ್ ತೋರಿಸ್ತೇನೆ ಎಂತಕ್ಕೆ ನಾವು ರೆಡಿ ಆಗ್ತಿದ್ದೇವೆ ಅಂತೇಳಿ. ಅದೇ ಗೊತ್ತುಂಟಲ್ಲ, ಇವತ್ತು ವಿಶೇಷ ಅಂತ ಹೇಳಿದ್ರೆ ಅರಸಿನ ಎಲೆಯ ತಿಂಡಿ. ಅದನ್ನು ಮಾಡೋದೇ ವಿಶೇಷ ಇವತ್ತು ಎಲ್ಲಕ್ಕಿಂತಲೂ. ಪಾಯಸ ಮಾಡಲಿಕ್ಕಿಲ್ಲ, ಅರಸಿನ ಎಲೆಯ ತಿಂಡಿ. ನಮ್ಮ ಇಲ್ಲಿ ತೋಟದಲ್ಲಿ ಬೇಕಾದಷ್ಟು ಉಂಟು, ಸೊ ನಾವು ಕೊಡ್ತೇವೆ, ಕೇಳಿದವರಿಗೆ ಕೊಡ್ತೇವೆ. ಮತ್ತು ಎಲೆ ಕೂಡ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಎಲೆ ಆಗ್ತದೆ ನಮ್ಮ ಇಲ್ಲಿ. ಹಾಗೆ ನೋಡಿ ಇವರು ತೋರಿಸ್ತಾರೆ, ಎಲೆ ಅಂತ ಹೇಳಿದ ಕೂಡಲೇ ಪ್ರತ್ಯಕ್ಷ ಆದ್ರು ಅವರು. ಇದು ನನ್ನ ಬುಟ್ಟಿ ಎಲ್ಲ ಒಳ್ಳೆ ಯೂಸ್ ಆಗ್ತಾ ಉಂಟು ಅಲ್ಲ. ಹಾಗೆ ಇನ್ನು ಇದನ್ನು ರೆಡಿ ಮಾಡುವ. ಸಾಸಿವೆ ಸಾಕು. ಇದೊಂದು ಬೇಗ ರೆಡಿ ಮಾಡ್ತೇನೆ, ಮತ್ತೊಂದು ತಿಂಡಿ ಮಾಡಲಿಕ್ಕೆ. ಅದು ವಿವಿಡಲ್ಲಿ ವಿವಿಡಲ್ಲಿ ಗೈಸ್ ನೋಡಿ ಗೈಸ್, ಗಾಳಿ ಬೀಸ್ತಾ ಉಂಟು ಜೋರು. ನಾವು ಇಲ್ಲಿ ಬೆಲ್ಲವನ್ನು ಎಸ್ತಾ ಇದ್ದೇವೆ. ನಾವು ಎರ್ಸುದು ಅಂತ ಹೇಳುದು, ಎರ್ಸುದು ಬೆಲ್ಲ. ಆಮೇಲೆ ಇದು ಇದಕ್ಕೆ ತಿಂಡಿಗೆ ಆಯ್ತಾ ನೋಡಿ. ನಮ್ಮ ನೋಡಿ ನೋಡಿ ಇದು ತಿಂಡಿ ತೋರಿಸ್ತೇವೆ ಆಯ್ತಾ. ಆಮೇಲೆ ನೋಡಿ ಬೆಲ್ಲ ನೋಡಿ ನೋಡಿ, ಮತ್ತೆ ಈಗ ಒಂದಾದ ಚಿನ್ನ ಹೇಳುದು ನನಗೆ. ನಿಮ್ಮದು ನೋಡಿ ಬೆಲ್ಲ ನೋಡಿ. ನಾವೇ ವಿಡಿಯೋದಲ್ಲಿ ಕಾಣಿಸಿಕೊಂಡ್ರೆ ಆಗ್ತದ, ವರ್ಷ ಕಾಣ್ಬೇಕಲ್ವಾ, ಅದಕ್ಕೆ ನೋಡಿ ಬೇಗ ಏರಿತಾರೆ ನೋಡಿ ಫ್ರೆಂಡ್ಸ್. ನಾವೆಲ್ಲರೂ ಸೇರಿ ಈಗ ಅಲ್ಲಿ ಒಂದು ಕಡೆ ಕ್ಯಾಮರಾ ಇಟ್ಟಿದ್ದೇವೆ. ಯಾಕೆ ಹೇಳಿದ್ರೆ ಕ್ಯಾಮರಾ ಕೈಯಲ್ಲಿ ಇಡಲಿಕ್ಕೆ ಯಾರಿಗೂ ಪುರ್ಸೊತ್ತಿಲ್ಲ, ಅಂದ್ರೆ ಇಷ್ಟಕ್ಕೆ ಹಿಡಿಲೇಬೇಕಾಗ್ತದೆ. ಸೊ ಇದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೇವೆ ನೋಡಿ. ಇದು ಬಂದ್ ಮಾಡ್ಬೇಕೆಲ್ಲ ಸಹ ಇತ್ತು, ಹಾಗೆಂತ ಆಗೋದು ನಮ್ಮ ಒಳಗಿಂದ ಬೆಲ್ಲ ಒಳಗೆ ಇತ್ತು ಚಂದನದ ತಿನ್ನಲಿಕ್ಕೆ. ಈಗ ಎಂತೆಲ್ಲ ಹಾಕಿದ್ದೇವೆ ಗೊತ್ತುಂಟಾ? ನಾವು ಬೆಲ್ಲ, ತೆಂಗಿನಕಾಯಿ, ಆಮೇಲೆ ಇದು ನಾವು ಹಾಕೋದು ಆರ್ಗ್ಯಾನಿಕ್ ಬೆಲ್ಲ, ಸೊ ಅದು ಒಳ್ಳೆದಿರ್ತದೆ, ಅದನ್ನು ಹಾಕಿದೆ. ಮತ್ತೆ ಬಿಳಿ ಎಳ್ಳು, ಆಮೇಲೆ ಏಲಕ್ಕಿ, ಇದನ್ನೆಲ್ಲ ಹಾಕಿ ಒಂದು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಆದ ಮೇಲೆ ಇದನ್ನು ಈ ರೀತಿ ನೋಡಿ, ಒಂದು ನಾನು ತೋರಿಸ್ತೇನೆ ಹೇಗೆ ಮಾಡುವ ರೀತಿ. ತಪ್ಪಿ ಒಂದು ನಿಮಗೆ ವಿಡಿಯೋದಲ್ಲಿ ಹೀಗೆ ಮಾಡಬೇಕು. ಹೀಗೆ ಉಂಡೆ ಮಾಡಿ ಹೀಗಿಟ್ಟು ಇದನ್ನು ಹೀಗಿಟ್ಟು ಹೀಗೆ ಫೋಲ್ಡ್ ಮಾಡಬೇಕು, ಒಂದಕ್ಕೊಂದು ಹೀಗೆ ಅಂಟಿಸಬೇಕು, ಕಟ್ಟಬೇಕು ನೋಡಿ. ಇಷ್ಟು ತೆಳುವಲ್ಲಿ ಮಾಡಿ, ಯಾವುದು ನೀರನ್ನೆಲ್ಲ ತಾಗಿಸ್ಲಿಕ್ಕಿಲ್ಲ. ನೀರು ತಾಗಿಸಿದ್ರೆ ಅದು ಎಂತ ಆಗ್ತದೆ ಅಂತ ಹೇಳಿದರೆ, ಒಳಗೆ ಅದು ಬೆಂದ ನಂತರ ಸ್ವಲ್ಪ ಪಸೆ ಬರ್ತದೆ. ಪಸೆ ಅಂದರೆ ಗೊತ್ತಾಯ್ತಾ, ತುಂಬ ಒಂಥರ ಇದು ಬರ್ತದೆ. ಅದಕ್ಕೋಸ್ಕರ ನೀರು ಟಚ್ ಮಾಡಲಿಕ್ಕಿಲ್ಲ. ನೀರು ಟಚ್ ಮಾಡಿದ್ರೆ ಈಗ ತಟ್ಟಿ ಆಯ್ತಲ್ಲ, ಆಮೇಲೆ ಇದನ್ನು ಹಾಕೋದು. ಈ ಮಿಶ್ರಣವನ್ನು ಇಲ್ಲಿಗೆ ಈ ರೀತಿ ಹಾಕೋದು, ಈ ರೀತಿ ಹಾಕಬೇಕು ನೋಡಿ. ಈ ರೀತಿ ಹಾಕಿ ಹೆಚ್ಚಿನವರಿಗೆ ಗೊತ್ತುಂಟಿದು, ಆದರೂ ಕೂಡ ನಾವು ಹೇಗೆ ಮಾಡ್ತೇವೆ ಅಂತೇಳಿ ತೋರಿಸೋದು ವಿಡಿಯೋದಲ್ಲಿ. ನಾವು ಯಾವ ರೀತಿ ಮಾಡ್ತೇವೆ ಅಂತೇಳಿ ಅದನ್ನು ನಾನು ತೋರಿಸಿದ್ದೇನೆ ನೋಡಿ. ಈಗೆಲ್ಲ ಮಾಡಿ ಇನ್ನು ಇದನ್ನು ಇನ್ಸ್ಟಾಗ್ರಾಮ್ ಉಂಟವರೆಡು. ಗೈಸ್, ಇನ್ನು ಊಟ ಮಾಡೋದು. ಮತ್ತೆ ಎಲ್ಲರೂ ಕೂಡ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀವಿ ನಾಗರ ಪಂಚಮಿ ಹಬ್ಬವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಾವು ಊಟ ಮಾಡಿ ಇನ್ನು ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ. ತುಂಬ ಸಾಕಾಯಿತು ಬೆಳಿಗ್ಗೆಯಿಂದ. ಹಾಗೂ ಹಬ್ಬ ಅಂದರೆ ಹಾಗೆ ಅಲ್ವಾ, ಕೆಲಸ ಸ್ವಲ್ಪ ಜಾಸ್ತಿ ಇರ್ತದೆ. ಇನ್ನು ಊಟ ಮಾಡ್ತೇವೆ. ನಿಮ್ಮೆಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಜೀವನದಲ್ಲಿ ಖುಷಿಯಾಗಿರಿ. ಹಾಗೂ ಎಲ್ಲರೂ ಹಬ್ಬಗಳಿಗೆಲ್ಲ ಒಟ್ಟಿಗೆ ಜೊತೆಯಾಗಿ, ಯಾಕೆಂದರೆ ಹೆಚ್ಚಿನವರು ಜೊತೆಯಲ್ಲಿ ಊಟ ಮಾಡೋದಿಲ್ಲ ಅಲ್ವಾ, ಕಡಿಮೆ ಅಲ್ಲ, ಬಾರಿ ಕೆಲಸಕ್ಕೆಲ್ಲ ಹೋಗ್ತಿರಲ್ಲ. ಹಾಗೆ ಹಬ್ಬ ಬಂದರೆ ಎಲ್ಲರೂ ಜೊತೆಯಾಗಿ ಕುಳಿತುಕೊಂಡು ಊಟ ಮಾಡಿ, ಇದು ನಮ್ಮ ಸಂಪ್ರದಾಯ. ಅದಕ್ಕೋಸ್ಕರ ಮಕ್ಕಳು, ಗಂಡ ಹೆಂಡತಿ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡಿದ್ದು ಒಂದು ಎಲ್ಲರಿಗೂ ಕೂಡ ಖುಷಿ ಆಗ್ತದೆ ಅಲ್ವಾ. ಹಾಗೆ ನಾವು ಊಟ ಮಾಡ್ತೇವೆ.
ಇದುವೇ ನಾಗರ ಪಂಚಮಿ ಸ್ಪೆಷಲ್ ತಿಂಡಿ. ಇನ್ನು ತಿನ್ನುವ, ನಾವು ಟೇಸ್ಟ್ ಮಾಡುವ. ಸೂಪರ್, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಚೆನ್ನಾಗಿ ಊಟ ಮಾಡಿ ನೋಡಿ, ಫ್ಯಾಮಿಲಿ ಜೊತೆ ಎಲ್ಲರೂ ಕೂಡ ಖುಷಿಯಾಗಿರಿ. ನಾವು ಕೂಡ ಊಟ ಮಾಡ್ತೇವೆ, ನೀವು ಕೂಡ ಖುಷಿಯಾಗಿರಿ ಲೈಫಲ್ಲಿ. ಬಾಯ್ ಬಾಯ್.